KTM 250 Duke. ಏನ ಟೀ ಮಧ್ಯಾಹ್ನದಲ್ಲಿ ಯಾವ ಟೀ? ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವರ್ಚಲ್ ಕನ್ನಡಿಗ. ಏನ್ ಬಿಸಿಲು ಗುರು, ಮಠ ಮಧ್ಯಾಹ್ನ ಎವ್ರಿ ಬಿಸಿಲು ಹೊಡಿತಾ ಇದೆ. ಇವತ್ತು ನಾನ್ ಮಾಡ್ತಿರೋಂತ ಗಾಡಿ ಒಂದು KTM Duke 250 ಗಾಡಿ. ಓಡ್ಸಕ್ ಮಾತ್ರ ಒಳ್ಳೆ ಮಜಾ ಇದೆ, ಹಂಗೆ ರೋಡಲ್ಲಿ ಹಳ್ಳದಿನ್ನೇನು ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ, ಅದು ಬೇರೆ ವಿಷಯ ಬಿಡಿ. ಸ್ವರ್ಗ ಹಂಗೆ ಒಂದ್ ಸೆಕೆಂಡ್ ಡ್ರಾಪ್ ಅಂತ ಪಾಸ್ ಆಗುತ್ತೆ. ಇವತ್ತು ನನ್ನ ವಿಡಿಯೋಲಿ ಹೊಸ ಬ್ರ್ಯಾಂಡ್ KTM ಬ್ರ್ಯಾಂಡ್ ಗಾಡಿ ವಿಡಿಯೋ ಮಾಡ್ತಾ ಇದ್ದೀನಿ. ಡ್ರಾಪ್ ಅಲ್ಲ, ಇದು ಬಂದು 2024 ಮಾಡೆಲ್ ಗಾಡಿ. 2024 ಇಂದನೂ ಇದೇ ಡಿಸೈನ್ಗೆ ಬಿಡ್ತಾ ಇದ್ದಾರೆ. ಇವಾಗ ಒಂದು ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ KTM ಅವರು. ಸೀಟಿಂಗ್ ಕಂಫರ್ಟ್ ಅಂತೂ ಸಕ್ಕದಾಗಿದೆ. ನಾನೊಂದು 6 ಇದ್ದೀನಿ, 6 ಫೀಟ್ ಇದ್ರೂ ಆರಾಮಾಗಿ ಕಾಂಪ್ಯಾಕ್ಟ್ ಆಗಿದೆ. ನಮಗೆ ಒಂದು ಸ್ವಲ್ಪ ಚಿಕ್ಕದಾಗೆ ಅನ್ಸುತ್ತೆ ಗಾಡಿ. ಇಂಜಿನ್ಗೆ ಬಂದರೆ 249cc ಸಿಂಗಲ್ ಸಿಲಿಂಡರು ಲಿಕ್ವಿಡ್ ಕೂಲ್ ಇಂಜಿನ್ ಬರುತ್ತೆ. ಇನಿಷಿಯಲ್ ಪಿಕಪ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿದೆ. ಮಿಡ್ ರೇಂಜಲ್ಲೂ ತಗೊಳುತ್ತೆ. ಟಾಪಲ್ಲೂ ಮಾತಾಡಂಗೆ ಇಲ್ಲ, ಟಾಪಲ್ಲಿ ಕೂಡ ನಿಮಗೆ ಅದೇ ಪಿಕಪ್ ಹಂಗೆ ಕೊಡುತ್ತೆ. ನೇಕೆಡ್ ಬೈಕ್ ಆಗಿರೋದ್ರಿಂದ ಒಬ್ರು ಕುತ್ಕೊಂಡ್ರೆ ಮಾತ್ರ ಹೆವಿ ಕಂಫರ್ಟಬಲ್ ಫೀಲ್ ಆಗುತ್ತೆ. ಸ್ಪೋರ್ಟಿ ಲುಕ್ ಆಗಿರೋದ್ರಿಂದ ನಿಮಗೆ ಒಂಥರ ಕಾಂಪ್ಯಾಕ್ಟ್ ಆಗಿ ಸೀಟಿಂಗ್ ಕೆಪಾಸಿಟಿ ಇರೋದ್ರಿಂದ ನಿಮಗೆ ಓಡ್ಸೋಕೆ ಒಂಥರ ಒಳ್ಳೆ ಫೀಲ್ ಬರುತ್ತೆ, ಒಳ್ಳೆ ಮಜಾ ಕೊಡುತ್ತೆ. ಪರವಾಗಿಲ್ಲ ಬಿಡಿ, ಯಾರಾದ್ರೂ ಬೇಕು ಅಂತ ಮಾಡ್ತಾರಾ? ಇಷ್ಟು ಚಿಕ್ಕ ವಯಸ್ಸಿನಾಗೆ ಅದೆಂತ ದೊಡ್ಡ ಗುಣ. ಪವರ್ ಬಂದ್ರೆ 29.5 BHP ಪವರ್ ಬರುತ್ತೆ, 25 Nm ಟಾರ್ಕ್ ಬರುತ್ತೆ. ಗೇರ್ ಶಿಫ್ಟಿಂಗ್ ಮಾತ್ರ ಬೆಣ್ಣೆ ತರ ಇದೆ ಗುರು. ಇದುವರೆಗೂ ನಾನು ಯಾವತ್ತೂ KTM ಗಾಡಿ ಇಷ್ಟೊಂದು ಓಡಿಸಿರ್ಲಿಲ್ಲ, ಸೊ ಅದರಿಂದ ನನಗೊಂಥರ ಇದು ಹೊಸ ಫೀಲು. ಈ ಗಾಡಿ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 13 ಲೀಟರ್ಸು, ಮೈಲೇಜು ಒಂದು 20ಇಂದ 25 ವರೆಗೂ ಕೊಡುತ್ತೆ ಅಂತ ಹೇಳ್ತಾರೆ. ತುಂಬ ಕಮ್ಮಿ. ಸ್ಪೀಡೋಮೀಟ್ರಿಗೆ ಬಂದರೆ ಇದು 2024 ಮಾಡಲ್ ಆಗಿರೋದ್ರಿಂದ ಡಿಜಿಟಲ್ ಸ್ಪೀಡೋಮೀಟ್ರ್ ಬರುತ್ತೆ. ಇಲ್ಲಿ ಸ್ಪೀಡ್ ತೋರಿಸುತ್ತೆ, ಆಮೇಲೆ ಗಾಡಿ ಎಷ್ಟು ಹೊಡಿತೆ ಅಂತ ಓಡೋಮೀಟ್ರ್ ತೋರಿಸುತ್ತೆ, ಟೈಮ್ ತೋರಿಸುತ್ತೆ, ಸರ್ವಿಸ್ ಆಗಿದೆಯಾ ಇಲ್ವಾ ಅಂತ ತೋರಿಸುತ್ತೆ. ಇಲ್ಲಿ ಪಾಸ್ ಇದೆ, ಇಲ್ಲಿ ಡಿಮ್ ಆ್ಯಂಡ್ ಡಿಪ್ ಸ್ವಿಚ್ ಇದೆ, ಇಲ್ಲಿ ಇಂಡಿಕೇಟರ್ ಸ್ವಿಚ್ ಇದೆ, ಇಲ್ಲಿ ಆರನ್ ಇದೆ. ಇನ್ನು ಈ ಕಡೆಗೆ ಬಂದರೆ ಕಿಲ್ ಸ್ವಿಚ್ ಇದೆ, ಇಲ್ಲಿ ಸೆಲ್ಫ್ ಸ್ಟಾರ್ಟ್ ಇದೆ, ಬ್ರೇಕ್ಸ್ ಬರುತ್ತೆ. ಫ್ರಂಟಲ್ಲಿ 340 mm ಡಿಸ್ಕ್ ಬ್ರೇಕ್ ಬಂದರೆ, ರೇರಲ್ಲಿ ನಿಮಗೆ 240 mm ಡಿಸ್ಕ್ ಬ್ರೇಕ್ ಬರುತ್ತೆ. ವೀಲ್ ಬೇಸಿಗೆ ಬಂದರೆ ಫ್ರಂಟು ಮತ್ತು ರೇರು ಎರಡು ಕೂಡ 17 ಇಂಚ್ ವೀಲ್ ಬರುತ್ತೆ. ಇದು ಆ್ಯಕ್ಚುಲಿ 2024 ಮಾಡಲ್ ಗಾಡಿ ಆಗಿದ್ರೂ ಓನರು ಇದನ್ನು ಸ್ಟಾಕಲ್ಲಿ ಹೆಂಗಿತ್ತು ಹಂಗೆ ಮೇಂಟೈನ್ ಮಾಡಿದ್ದಾರೆ. ಒಂದು ಕೂಡ ಏನು ಮಾಡಿಫಿಕೇಶನ್ ಮಾಡಿಸಿಲ್ಲ. ಸ್ಟಿಕ್ಕರಿಂಗ್ ಆಗಲಿ, ಗಾಡಿ ಎಕ್ಸಾಸ್ಟ್ ಆಗಲಿ, ಏನು ಪ್ರತಿಯೊಂದು ಹೆಂಗಿದೆ ಸ್ಟಾಕಲ್ಲಿ ಹಂಗೆ ಮೇಂಟೈನ್ ಮಾಡ್ಬೇಕಂತ ಮೇಂಟೈನ್ ಮಾಡಿದ್ದಾರೆ. ಸೊ ಇದು ಒಂದು ಪ್ಯೂರ್ ಬ್ರೀಡ್ ಗಾಡಿ 2024 ಇಂದ. LED ಡಿಸ್ಪ್ಲೇ ನೋಡಿ, ಫ್ರಂಟಲ್ಲಿ ನಿಮಗೆ LED ಹೆಡ್ಲ್ಯಾಂಪ್ಸ್ ಬರುತ್ತೆ. Gen2 ಗಾಡಿ ಆಗಿರೋದ್ರಿಂದ ಆನ್ ರೋಡ್ ಪ್ರೈಸ್ ನಿಮಗೆ 3.15 lakh ಬರುತ್ತೆ. ಈಗ Gen 3 ಗಾಡಿ ಹೊಸದಾಗಿ ಲಾಂಚ್ ಮಾಡಿರೋದ್ರಿಂದ ನಿಮಗೆ ಇನ್ನ ಪ್ರೈಸ್ ರೇಂಜ್ ಇನ್ನ ಡಿಫ್ರೆನ್ಸ್ ಆಗಿ ಇನ್ನ ಲೋ ಪ್ರೈಸಲ್ಲೇ ಸಿಗುತ್ತೆ. ಸರ್ವಿಸ್ ಕಾಸ್ಟ್ ನಿಮಗೆ ಈ ಗಾಡಿನಲ್ಲಿ ಒಂದು 4000 ಇಂದ 5000 ವರೆಗೂ ಆಗುತ್ತೆ. ಇರೋ ನಾನ್ ತಿನ್ಬಾರ್ದ?
ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.